ಮೊಹರಂ ಶಾಂತಿ ಸಭೆ, ಶಾಂತಿ ಸೌಹಾರ್ದತೆಗೆ ಆದ್ಯತೆ ಡೆಸ್ಪ ಮಲ್ಲೇಶಪ್ಪ ದೊಡ್ಡಮನೆ ಸೂಚನೆ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ, ಜೂನ್ 20ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೂಡ್ಲಿಗಿ ಪೊಲೀಸ್ ಉಪವಿಭಾಗ ಮತ್ತು ಪೊಲೀಸ್ ಠಾಣೆ ಹಾಗೂ ತಾಲೂಕಾಡಳಿತ, ವಿವಿಧ ಸಮುದಾಯಗಳ ಮುಖಂಡರು, ನಾಗರಿಕರ ಸಹಯೋಗದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಆಯೋಜಿಸಲಾಗಿತ್ತು. ಇಲಾಖೆಯೊಂದಿಗೆ ಸರ್ವರು ಸಹಕರಿಸಬೇಕಿದೆ. ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನೆ ಮಾತನಾಡಿ, ಹಬ್ಬ ಸಂಭ್ರಮದ ಸಂಕೇತವಾಗಿದೆ. ಯಾವುದೇ ಕಾರಣಕ್ಕೆ ಶಾಂತಿ ಭಂಗವಾಗಬಾರದು, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವುದಕ್ಕೆ ಆಸ್ಪದವಿರುವುದಿಲ್ಲ. ಸರ್ವಜನಾಂಗದವರೆಲ್ಲರೂ ಪರಸ್ಪರ ಸೌಹಾರ್ದತೆಯಿಂದ ಒಡಗೂಡಿ ಹಬ್ಬ ಆಚರಿಸಬೇಕಿದೆ. ಮೊಹರಂ ಹಬ್ಬ ಸುಲಲಿತವಾಗಿ ನಡೆಯುವಲ್ಲಿ ಹಾಗೂ ಸುಸೂತ್ರವಾಗಿ ಯಶಸ್ವಿಯಾಗಿ ಜರುಗಿಸುವ ನಿಟ್ಟಿನಲ್ಲಿ ಇಲಾಖೆ ಎಲ್ಲಾ ರೀತಿಯ ಸಿದ್ಧತೆಯೊಂದಿಗೆ ಮುಂಜಾಗ್ರತಾ ಕ್ರಮ ಜರುಗಿಸಲಾಗಿರುತ್ತೆ ಎಂದರು. ಸಮುದಾಯಗಳ ಹಿರಿಯರು, ಪ್ರಭಾವಿಗಳು, ಪೋಷಕರು, ಮುಖಂಡರು, ಜನಪ್ರತಿನಿಧಿಗಳು, ಎಲ್ಲಾ ಸಮುದಾಯಗಳ ಪ್ರಮುಖರು ಇಲಾಖೆಯೊಂದಿಗೆ ಸಹಕರಿಸಬೇಕಿದೆ. ತಮ್ಮ ತಮ್ಮ ಯುವಕರನ್ನು ಮುಂಜಾಗ್ರತೆ ಕ್ರಮವಾಗಿ ಹದ್ದು ಬಸ್ತಿನಲ್ಲಿಡಬೇಕಿದೆ ಮತ್ತು ಅವರಿಗೆ ಹಬ್ಬದಲ್ಲಿ ಜವಾಬ್ದಾರಿಯುತವಾಗಿ ವರ್ತಿಸುವಂತೆ ತಿಳಿ ಹೇಳಬೇಕಿದೆ ಎಂದು ಸೂಚಿಸಿದರು. ಅಪರಾಧಕ್ಕೆ ಕ್ಷಮೆ ಇಲ್ಲ, ನಿರ್ದಾಕ್ಷಿಣ್ಯ ಕ್ರಮ, ಎಚ್ಚರ. ಶಾಂತಿ ಭಂಗ, ಕಾನೂನು ಸುವ್ಯವಸ್ಥೆ ಧಕ್ಕೆಯಾದಲ್ಲಿ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ, ಕಠಿಣ ಕ್ರಮ ಜರುಗಿಸಲಾಗುವುದು. ಹಬ್ಬದ ಸಂದರ್ಭದಲ್ಲಿ ಕೋಮು ಗಲಭೆ, ದಂಗೆ, ದೊಂಬಿ, ಗುಂಪು ಘರ್ಷಣೆ, ಹೊಡೆದಾಟ, ಬಡಿದಾಟ, ಹಲ್ಲೆಗಳಂತಹ ದುಷ್ಕೃತ್ಯಗಳಲ್ಲಿ ಭಾಗಿಯಾದವರಿಗೆ ಮತ್ತು ಘಟನೆಗೆ ಕುಮ್ಮಕ್ಕು ನೀಡಿದವರಿಗೆ, ಉತ್ತೇಜಿಸಿದವರಿಗೆ, ಸಹಕರಿಸಿದವರಿಗೆ ಯಾವುದೇ ಕಾರಣಕ್ಕೆ ಕಾನೂನಿನಲ್ಲಿ ಕ್ಷಮೆ ಇರುವುದೇ ಇಲ್ಲ, ಕಾನೂನು ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಕಾರಣ, ಹಬ್ಬದ ಸಂದರ್ಭದಲ್ಲಿ ಅಹಿತಕರ ಘಟನೆಗಳಿಗೆ ಯಾರೂ ಆಸ್ಪದ ನೀಡಬಾರದು. ಹಬ್ಬ ಸಂಭ್ರಮ ಸಡಗರದಿಂದ ಜರುಗಿಸಬೇಕಿದೆ. ಪುಂಡ ಯುವಕರನ್ನು ಹತೋಟಿಯಲ್ಲಿಡುವ ಜವಾಬ್ದಾರಿ ಹಿರಿಯರದ್ದು. ಶಾಂತಿ ಸೌಹಾರ್ದತೆಗೆ ಹೆಚ್ಚು ಆದ್ಯತೆ ನೀಡಬೇಕಿದೆ. ಈ ನಿಟ್ಟಿನಲ್ಲಿ ನಾಗರಿಕರು, ಸರ್ವಧರ್ಮೀಯರು ಇಲಾಖೆಯೊಂದಿಗೆ ಎಲ್ಲಾ ರೀತಿಯಲ್ಲಿ ಸಹಕರಿಸಬೇಕೆಂದು ಅವರು ಕರೆ ನೀಡಿದರು. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ಏನು ಸಣ್ಣ ಪುಟ್ಟ ಹೇಳಿದ್ರು ನಾವು ಅನ್ಸ್ಕೊಂಡು ಅದನ್ನು ಪುಷ್ ಮಾಡ್ತಾ ಇತ್ತು ಅಷ್ಟೇ. ಅದನ್ನ ಬಿಟ್ರೆ ಇದು ಇಲ್ಲ. ನೀವು ಸಹಕಾರ ಮಾಡೋದಾದ್ರೆ ಡೆಫಿನೆಟ್ಲಿ ಆ ಕೆಲಸ ಮಾಡ್ತೀವಿ. ನಾವು ಹೇಳ್ಬಿಡ್ತೀವಿ ಸರ್, ಅಲ್ಲಿ ದಪ್ಪ ಹೇಳ್ಬಿಡ್ತೀವಿ. ಆದ್ಮೇಲೆ ಒಂದು ಮೀಟಿಂಗ್ ಏನಿದೆ, ಯಾರ್ಯಾರು ಹಿರಿಯರು ಕರ್ಸ್ಬೇಕು, ಯಾರು ಕರ್ಸ್ಬೇಕು ಅದನ್ನು ಕರ್ಸಿ ಒಂದು ಮೀಟಿಂಗ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಅದು ಆದ್ಮೇಲೆ ಮತ್ತೆ ಅದೇ ನಾನ್ಸೆನ್ಸ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಇದು ಕೂಡ ನಾವೇನಿದೆ ನಿಮ್ ಸಹಕಾರ ಇದೆ, ಡೆಫಿನೆಟ್ಲಿ ಅದನ್ನು ಮಾಡ್ತೀವಿ. ಅದೇ ದೊಡ್ಡ ವಿಚಾರ ಇಲ್ಲ. ಆ ಮಟ್ಟಕ್ಕೆ ಹೋಗ್ಬಾರ್ದಂತ ನಮ್ಮ ಉದ್ದೇಶ. ಈ ಪದ್ಧತಿಗಳು ಒಳ್ಳೇದಲ್ಲ, ಒಬ್ರಿಗೊಬ್ರು ಸಹಕಾರ ಇರಬೇಕು. ದೇವ್ರ ಕಾರ್ಯ ಅದು, ಯಾವ್ದೋ ಮನೆ ಕೆಲಸ ಅಲ್ಲ, ಮತ್ತೊಂದಲ್ಲ. ಸೊ ಹೀಗಾಗಿ ಈಗ ನಾವು ಟಿ ಶರ್ಟ್ ಕೊಡ್ತಾ ಇದ್ವಿ ಅಂತ ಹೇಳಿದ್ರೆ ಅವೆಲ್ಲ ಮತ್ತು ಸರಿ ಹೋಗ್ಲಿ ಅನ್ನೋ ಉದ್ದೇಶದಿಂದ, ನಮಗೆ ದುಡ್ಡು ಜಾಸ್ತಿ ಆಗಿಲ್ಲ ಟಿ ಶರ್ಟ್ ಕೊಡ್ಲಿಕ್ಕೆ. ಅವೆಲ್ಲವೂ ಏನಿದೆ ಯೂತಲ್ಲಿ ಒಂದು ಯೂನಿಟಿ ಬರಲಿ, ಇದು ನಮ್ಮ ಕೆಲಸಪ್ಪ ಅಂತ ಹೇಳಿ ಒಂದು ಫೀಲ್ ಬರಲಿ, ಎಲ್ಲರೂ ಸೇರಿ ಕೆಲಸ ಮಾಡಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೀವಿ ಹೊರತು ಅದು ಬರ್ಬೇಕು. ಮತ್ತೆ ಅದನ್ನ ಬಿಟ್ಟು ಪ್ರತಿ ವರ್ಷ ಅದು ಬೇರೆ ಕಲರ್ ತಗೊಂತಾ ಇದ್ರೆ ಹೋಗೋದಿಲ್ಲ. ಈಗ ಅಲ್ಲಿ ಜನರು ಭಾಳ ಜನ ಉಪವಾಸ ಇಟ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ. ಅದು ದಫನ್ ಆಗೋರಿಗೆ ಊಟ ಮಾಡಲಿಕ್ಕೆ, ಅವ್ರು ಉಪವಾಸ ಬಿಡಲಿಕ್ಕೆ ಇದಿರೋದಿಲ್ಲ. ಹಾಗಾಗಿ ಇವತ್ತು ಕೆಲವೊಂದು ವಿಚಾರಗಳನ್ನು ಇವತ್ತು ನಮ್ಮ DSP ಸರ್, CPS ಸರ್ ಮತ್ತು ತಹಸೀಲ್ದಾರ್ ಮೇಡಮ್ ಅವರು ಚರ್ಚೆ ಮಾಡ್ತಾರೆ. ಈಗ ಮೊದಲನೇದಾಗಿ ನಿಮ್ಮದು ಯಾವುದಾದ್ರೂ ಏನಾದರೂ ನಮ್ಮ ಇಲಾಖೆ ವತಿಯಿಂದ ಅಥವಾ ನಿಮ್ಮ ಈ ಹಬ್ಬದ ಕುರಿತು ಗ್ರೀವೆನ್ಸ್ ಇದ್ರೆ ಒಬ್ಬೊಬ್ಬರು ತಾವು ದಯವಿಟ್ಟು ಮಾತಾಡ್ಬೇಕು ಅಂತ ಕೇಳ್ತಾರೆ. ಒಂದು ಎರಡೇನು ಸರ್, ನೀವು ಹೇಳಿದ ನಿಜ, ಆ ಓಣಿ ಈ ಓಣಿ ಅಂತ ಸರ್ ಇವತ್ತು ಅನನ್ಯವಾಗಿದ್ದಾರೆ ಸರ್. ಯಾರಂತ ಇಲ್ಲ ಸರ್, ಆ ಟೀಮ್ ಹೋಗ್ಬಿಡುತ್ತೆ ಸರ್. ಈಗ ಏನಂದರೆ ನಮಗೆ ದೇವ್ರು ಬೇಗ ಬಂದ್ಬಿಟ್ಟು 7 ಗಂಟೆ ಒಳಗೆ ಇದಾಗ್ಬಿಟ್ರೆ ಸಾಕು ಸರ್. 9 ಗಂಟೆ ಆದ್ರೆ ನೀವು ಹೇಳಿದ ನಿಜ, ಅದ್ರಾಗ ಕೆಲವೊಬ್ಬರು ಒಂದೊತ್ತಿರ್ತಾರೆ ಸರ್. ಆ ದೇವರು ಇದಾಗೋವರೆಗೂ ಊಟ ಮಾಡಲ್ಲ. ಹಂಗಾಗಿ ಅದರಿಂದ ತೊಂದರೆ ಆಗುತ್ತೆ. ಇದು ಜಾಸ್ತಿ ನಮ್ಮ ಹಿಂದೂಗಳು ಆಚರಣೆ ಮಾಡ್ತೀವಿ. ಮಾರ್ಕೆಟ್ ಎಲ್ಲ ಊಟ ಬಂದರೆ ಅದು ಬರೋ ನಮ್ಮ ಏರಿಯಾದ ಬಂದರೆ ಮುಚ್ಚಬೇಕು ಸರ್. ಹಾಗಾಗಿ ಲೇಟ್ ಆಗುತ್ತೆ ಕೂಡ ಎಲ್ಲ ನಮ್ಮ ಜಯಮೋಹನವರು ಬಂದಿಲ್ಲ. ಮದುವೆ ಪ್ರಿಪರೇಷನ್ ಮದುವೆ ಅವರು ಲೇಬರ್ ಕಳಿಸಿದ್ರು, ಟ್ಯಾಕ್ಟ್ರಿ ಇರ್ತಕ್ಕಂಥ ಲೇಬರ್ ಕರ್ಕೊಂಡ್ಬಂದು ಇಂಟರ್ನೇ ನೀವು ಹೇಳ್ದಂಗೆ ಎಲ್ಲ ಕರೆಕ್ಟಾಗಿ ಆಯ್ತು. ಅವ್ರು ಬಂದಿದ್ರಲ್ಲ ಖರ್ಚು ಬಿಡಲ್ಲ ಜಲ್ದಿ ಅಂತೇಳಿ ಬೇಕಂತ ಲೇಟ್ ಮಾಡಿದ್ರು. ಅಂದರೆ ಮೊಹರಂ ಹಬ್ಬದಾಗ ಈಶ್ವರ ಬಿಡ್ತಾಗ ಹೊಸಕೋಟೆ ರಸ್ತೆಯಲ್ಲಿ ಭಾಳ ಹೊತ್ತು ಕುಡಿಂಗ್ ಹಾಕೊಂತ ಬರ್ತಾ ಆಯ್ತು. ಅದರಲ್ಲಿ ಒಂದು 7-8 ಜನ ಟಿ ಶರ್ಟ್ ಮರಿ ಮಾಡಬೇಡಿ. ಈ ವರ್ಷನೂ ನಮಗೆ ಗೊತ್ತಿರುವಂತೆ ಸರ್, ಅವತ್ತಿನ ದಿನ ಬೇರೆ ಕಡೆ ಸಪ್ಲೈ ಮಾಡಿಕೊಂಡು ಕೆಲವಾರು ನಮ್ಮ ಕೂಡ್ಲಿಗಿ ಟೌನಲ್ಲಿ ಕೂಡ ಬೇರೆ ಬೇರೆ ಅಂಗಡಿಗಳಲ್ಲಿ ಮತ್ತು ಬೇರೆ ಬೇರೆ ಮನೆಗಳಲ್ಲಿ ಸಿಗ್ತಾ ಇದೆ ಸರ್. ಅವ್ರು ನೇರವಾಗಿ ಅಂಗಡಿ ಬಂದಾಗಿದ್ರೆ ಅವ್ರಿಗೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತು ಸರ್. ಅದನ್ನು ತೆಕ್ಕೊಂಬಂದು ನ್ಯೂಸೆನ್ಸ್ ಮಾಡ್ತಾರೆ. ಹಿಂದೂ ಮುಸ್ಲಿಂ ಭಾಳ ಭಾವೈಕ್ಯತೆ ಇದ್ದೀವಿ ಸರ್. ಬಟ್
ಹಿಂದೂ ಮುಸ್ಲಿಂ ಕರೆಕ್ಟ್ ಆಗ್ತಲ್ಲ ಸರ್. ಬಟ್ ಏನಾದ್ರು ನಮ್ಮ ಕಮ್ಯುನಿಟಿ, ನಮ್ಮ ಎಸ್ ಟಿ ಕಮ್ಯುನಿಟಿ ಅಂತೀವಿ ಸರ್, ಅದರಲ್ಲೇ ಒಂದು ಆಗ್ತದೆ ಸರ್. ಬಟ್ ಇವತ್ತೇನು ದೊಡ್ಡ ದೊಡ್ಡ ಕಾಲೇಜುಗಳು ಆಗಿರ್ಬೋದು, ಕಾಲೇಜಪ್ಪ ಈ ಥರ ಎಲ್ಲ ಒಂದು ದೊಡ್ಡ ದೊಡ್ಡವರಿಗೆ ಸರ್ ನಾವೆಲ್ಲ ಹುಡುಗರು ಬಂದಿದ್ದೇವೆ. ಬಟ್ ಲೀವ್ ಮಾಡಬೇಕಾಗಿರೋ ಮೀಟಿಂಗ್ ನಮ್ಮ ಮೂರು ಮುಖಂಡರು ಇರ್ತಾರಲ್ಲ ಸರ್, ಅವರು ಹೆಚ್ಚಿನ ಮಟ್ಟದಲ್ಲಿ ಕರೆದು ಇನ್ನೊಂದು ತಾವು ಹೇಳಿದಾಗ ಸರ್ ಮೀಟಿಂಗ್ ಮಾಡಿಬಿಟ್ಟು ಸರ್, ಮತ್ತೆ ಏನಂತಂದ್ರೆ ಅವತ್ತಿನ ದಿನ ಸರ್ ನಾವು